ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸರ್ಕಾರಿ ಆಸ್ಪತ್ರೆ ಆವರಣದೊಳಗೆ ಪ್ರಧಾನಿ ಮೋದಿ ಸರ್ಕಾರ ಜಾರಿಗೆ ತಂದಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂತೆ ಆದೇಶ ನೀಡಿದಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಜನೌಷಧಿ ಕೇಂದ್ರ ಮುಚ್ಚುವಂತೆ ಹೊರಡಿಸಿದ್ದ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಜನೌಷಧಿ ಕೇಂದ್ರ ಮುಚ್ಚುವ ಆದೇಶ ರದ್ದು. ರಾಜ್ಯ ಸರ್ಕಾರಕ್ಕೆ ಹೈ ಆದೇಶದ ಮುಖಭಂಗ. ಜನೌಷಧಿ ಬಡ ಮಧ್ಯಮ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಜನರಿಕ್ ಔಷಧಿ ಪೂರೈಸುವ ಕೇಂದ್ರದ ಯೋಜನೆ. ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿನ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂತೆ ರಾಜ್ಯ ಸರ್ಕಾರ ಆದೇಶಿಸಿತ್ತು. ರಾಜ್ಯ ಸರ್ಕಾರದ ಆದೇಶ ಪ್ರಶ್ನಿಸಿ ರಾಕೇಶ್ ಮಹಾಲಿಂಗಪ್ಪ ಮತ್ತು ಇತರರು ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಪೀಠ ಬಡವರಿಗೆ ಅಗ್ಗದ ಬೆಲೆಗೆ ಔಷಧಿ ಸಿಗೋದ್ರಿಂದ ಸಮಸ್ಯೆ ಏನಿದೆ, ಇದರಿಂದ ಬಡ ಜನರಿಗೆ ಅನುಕೂಲವಾಗ್ತಾ ಇತ್ತು ಅಂತ ಹೇಳಿ ಅಭಿಪ್ರಾಯಪಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿನ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂತೆ ಹೊರಡಿಸಿದ್ದ ಸುತ್ತೋಲೆಯನ್ನ ರದ್ದುಗೊಳಿಸಿ ಆದೇಶಿಸಿದೆ. ಜನೌಷಧಿ ಕೇಂದ್ರ ಮುಚ್ಚುವ ಆದೇಶ ರದ್ದಾಗಿದ್ದನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಅವರು ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಎಂದಿದ್ದಾರೆ. ಕೋರ್ಟ್ಗಳಿಂದ ಈ ಆದೇಶ ಬರ್ತಾ ಇರತಕ್ಕಂಥದ್ದು ಎರಡನೇ ಸಾರಿ. ನಾವೆಲ್ಲವನ್ನು ಕೂಡ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ, ನಾವೇ ಮಾಡ್ತೇವೆ ಅಂತ. ಆದರೆ ಈಗ ಸಿಗ್ತಾ ಇಲ್ಲ. ಜನ ಹುಡುಕಾಡಿದ್ರು ಕೂಡ ಔಷಧಿ ಸಿಕ್ಕಲಿಲ್ಲ ಅಂದರೆ ಇದು ಜನ ಔಷಧಿ ಕೇಂದ್ರಗಳಲ್ಲಿ ಸಿಗ್ತಿತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡ್ದಂಗೆ ಮುಖದ ಮೇಲೆ ಕಪಾಳಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂಗೆ ಆಗೈತೆ, ಮುಖಕ್ಕೆ ಹೊಡೆದಂಗೆ ಆಗೈತೆ. ಕೇಂದ್ರಗಳನ್ನು ಮುಚ್ಚುವಂಥ ಪಾಪದ ಕೆಲಸ ಮಾಡಿದ್ರು. ಇವತ್ತು ಕೋರ್ಟು ಅವ್ರ ಮುಖದ ಮೇಲೆ ಹೊಡೆದಂಗೆ ಮತ್ತೆ ಅದನ್ನು ಶುರು ಮಾಡಿರಿ ಅಂತ ಹೇಳೈತಿ. ನಾನು ಕೋರ್ಟಿನ ಈ ತೀರ್ಪನ್ನು ಸ್ವಾಗತಿಸ್ತೇನೆ. ಖಂಡಿತವಾಗೂ ಬಡವರ ಪರವಾಗಿಂಥ ತೀರ್ಪು, ಬಡವರ ಬದುಕಿಗೆ ಪರವಾಗಿರ್ತಕ್ಕಂಥ ಈ ತೀರ್ಪು ಖಂಡಿತವಾಗೂ ಸಂತೋಷ ಕೊಟ್ಟಿದೆ. ಒಳ್ಳೆಯದಾಗಲಿ. ಇನ್ನು ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕು ಅಂತ ನಾವು ಹೇಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಬೇಡ ಅಂತ ಹೇಳಿದ್ವಿ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಅವಶ್ಯಕತೆ ಇಲ್ಲ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಪುನರುಚ್ಚರಿಸಿದ್ದಾರೆ. ಅವರು ಜನೌಷಧಿ ಕೇಂದ್ರ ಮುಚ್ಚಬೇಕು ಅಂತ ನಾವು ಹೇಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳಿದ್ವಿ. ನಾವು ಜನೌಷಧಿ ಕೇಂದ್ರ ಮುಚ್ಚಬೇಕು ಅಂತ ನಾವು ಹೇಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳ ಅವಶ್ಯಕತೆ ಇಲ್ಲ. ದಟ್ ಇಸ್ ಮೈ ಸ್ಟ್ಯಾಂಡ್. ಜನೌಷಧಿ ಕೇಂದ್ರದ ಪರ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಚೇರಿಯಿಂದ ವಕಾಲತ್ತು ವಹಿಸಲಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಪ್ರತಿಷ್ಠೆಯಾಗಿದ್ದ ಪ್ರಕರಣಕ್ಕೆ ಹೈಕೋರ್ಟ್ ತೆರೆ ಎಳೆದಿದೆ. ಬ್ಯೂರೋ ರಿಪೋರ್ಟ್, TV9.